I am a beggar boy. I am a beggar boy. Raja, you have to give me paisa. I am a beggar boy. Excuse me, ladies and gentlemen. My name is Vicky ಅಂತ. In 1988 ಅಲ್ಲಿ ಒಂದು ಫ್ಲೈಟ್ ಕ್ರಾಶ್ ಅಲ್ಲಿ ನನ್ನ ಕಾಲೊಂದು ಕಟ್ಟಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಜೈಪುರ್ಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಹಾಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಲೋ ಪ್ಲೀಸ್, ಸಿಸ್ಟರ್, ನೀವೇನು ಸುಮ್ಮನೆ ಹಾಕಕ್ ಹೋಗ್ಬೇಡಿ. ಅಮೌಂಟ್ನ ಇಲ್ಲಿ ಹಾಕಿ ಅಡ್ರೆಸ್ನ ಇಲ್ಲಿ ಬಂದ್ಬಿಟ್ಟು ಬರ್ದ್ಬಿಟ್ಟು ಹೋಗಿ. ಅಡ್ರೆಸ್ ಬರೀದೇ ಇದ್ರೆ ನಾನು ಅಮೌಂಟ್ ತಗೊಳೋದಿಲ್ಲಪ್ಪ. ಯಾಕಂದ್ರೆ ನನಗೆ ಪ್ಲಾಸ್ಟಿಕ್ ಅನ್ನ ಹಾಕಿದ್ಮೇಲೆ ನಾನು ಇಂಡಿಯಾಗೋಸ್ಕರ ಒಲಿಂಪಿಕ್ ಅಲ್ಲಿ ಓಡಕ್ ಹೋಗ್ತೀನಿ. ಆಮೇಲೆ ನಿಮ್ ಸಾಲ ದುಡ್ಡೆಲ್ಲ ಬಡ್ಡಿ ಸಮೇತ ಮನೆ ಹುಡುಕಿ ತಂದು ಕೊಡ್ತೀನಿ. ಹಲೋ ಪ್ಲೀಸ್, ಯಾರಾದ್ರೂ ಹಾಕಿ. ಏನಪ್ಪ ಆಶ್ಚರ್ಯವಾಗಿ ನೋಡ್ತಾ ಇದೆಯಲ್ಲ, ನಿನ್ಗೆ ಯಾಕಪ್ಪ ಪ್ಯಾಂಟ್ ಶರ್ಟು? ಅಮೌಂಟ್ ಹಾಕಪ್ಪ. 10 ಪೈಸಾ. ಹಲೋ, ಎಕ್ಸ್ಕ್ಯೂಸ್ ಮೈ ಲೇಡೀಸ್ ಅಂಡ್ ಜೆಂಟ್. ನಿಲ್ಸು. ಮತ್ತೆ ನಿನ್ ಕಾಲ್ ಹೇಗೋಯ್ತು? ಅದೇ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಕಾಲು ಹೋಯ್ತು. ಏನೇನೋ? ಯಾವ ವರ್ಷ? 1988. ಹೋಗ. ಹಲೋ ತಾಯಂದ್ರೆ, ಈ ತರ ಹೇಳಿದ್ರೆ ಹೇಗೆ? ಯಾವ ತಿಂಗಳು, ಯಾವ ದಿನ, ಯಾವ ಜಾಗ ಅಂತ ಸರಿಯಾಗಿ ಹೇಳೋ. ನಿನ್ ಜೊತೆ ಯಾರ್ಯಾರಿದ್ರು ಫುಲ್ ಡೀಟೇಲ್ಸ್ ಕೊಡಯ್ಯ. ಹಾಕೋದತ್ತು ಪೈಸಾ ಇದ್ರಲ್ಲಿ ನಿನಗೆ ಹಿಸ್ಟ್ರಿ ಆಫ್ ಆಕ್ಸಿಡೆಂಟು, ಜಯೋಗ್ರಫಿ ಆಫ್ ಇನ್ಸಿಡೆಂಟ್ ಎಲ್ಲ ಹೇಳ್ಬೇಕಾ? ನೀನ್ ಕೊಡೋ 10 ಪೈಸೆಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ, ಒಯ್ತಾ ಇರೋ. ಹಲೋ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನಪ್ಪ 10 ಪೈಸಾ ಹಾಕಿದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ನಿನ್ ಫುಲ್ ಡೀಟೇಲ್ಸ್ ಎಲ್ಲ ಬೇಕು, ಹೇಳು. ಲಕ್ಷ ಫೈನಾನ್ಸ್ ಕಂಪ್ನಿಲಿ ದುಡ್ಡು ಹಾಕ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಕಬ್ಬನ್ ಪಾರ್ಕ್ ಪಕ್ಕದಲ್ಲ ಸ್ಲಮ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟವನೆ. ಇವ್ನು ಹಾಕಿರೋದು 10 ಪೈಸಕ್ಕೆ ಎಲ್ಲ ಹೇಳ್ಬೇಕಂತೆ. ಹೋಗ. ನೀನು ಬೇಡ, ನೀನು 10 ಪೈಸೆ ಬೇಡ, ತಗೊಂಡೋಗ. 10 ಪೈಸಾ ಹಾಕಿದಕ್ಕೆ 1 ರೂಪಾಯಿನ? ಬೆಗ್ಗರ್ ಕೊಡ್ತಾನು, ಬೆಗ್ಗರ್ ನನ್ ಮಗ. ಐ ಆಮ್ ಎ ಬೆಗ್ಗರ್ ಬಾಯ್. ಐ ಆಮ್ ಎ ಬೆಗ್ಗರ್ ಬಾಯ್. ಯು ಹ್ಯಾವ್ ಟು ಗಿವ್ ಮಿ ಪೈಸಾ. ಐ ಆಮ್ ಎ ಬೆಗ್ಗರ್ ಬಾಯ್. ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ತಗೊಳಪ್ಪ 10 ರೂಪಾಯಿ. ಕಾಲ್ನ ಸರಿ ಮಾಡಿಸ್ಕೊಳಪ್ಪ. ಥ್ಯಾಂಕ್ ಯು ಓಲ್ಡ್ ಮ್ಯಾನ್. ಅಡ್ರೆಸ್ ಬರ್ದ್ಬಿಟ್ಟು ಹಂಗೆ ಅಪ್ಪಿಟ್ ಆಯ್ತಾ ಇರೋ. ಐ ಆಮ್ ಎ ತಮ್ಮ, ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಒಂದ್ ಕಾಲ್ ಹೋಗಿ ಒಂದ್ ಕಾಲೇ ಇದೆ. ಆ ಒಂದ್ ಕಾಲಲ್ಲಿ ನಿಂತ್ಕೊಂಡು ಕಿರ್ಚ್ಕೊಂಡ್ ಕಾಸು ಕೇಳ್ತಾ ಇದೆಯಲ್ಲ, ಸ್ವಲ್ಪ ರೆಸ್ಟ್ ತಗೊಂಬರ್ದ? ಕಾಲ್ ನೋವುತ್ತಲ್ಲ. ನೋವು ಆಗ್ದಲ್ಲ ಮತ್ತೆ ಇನ್ನೇನಾಗುತ್ತೆ ಯಜಮಾನ್ರೆ? ಆ ಟೈಮಲ್ಲಿ ಏನಪ್ಪಾ ಮಾಡ್ತೀಯಾ? ಅದಂಗ ಬದಲಾಸ್ಬಿಟ್ಟು ನಿಂತ್ಕೊಂತೀನಿ. ಅಯ್ಯೋ, ಏನು ಅನಶ್ಯ ಬಿದ್ದೋಗ್ಬಿಡ್ತಲ್ಲಪ್ಪ. ಅಯ್ಯೋ, ಕಲೆಕ್ಷನ್ ಆಗದಂಗೆ ನನಗೆ ಇವತ್ತು. ಹುಡುಗಿ ನೋಡದಕ್ ಸಕಲಾಗಿದ್ದಾಳಲ್ವಾ? ನೋಡಕ್ ಮಾತ್ರ ಹಂಗ ಅವಳೆ, ಪಳಗ್ದಾಗ ಗೊತ್ತಾಗುತ್ತೆ. ಹೋದ್ ವಾರ ನನ್ನ ಫ್ರೆಂಡ್ ಅವಳ ಹತ್ರ ಐ ಲವ್ ಯು ಅಂತ ಹೇಳಿದಾನೆ. ಅದಕ್ಕೆ ಅವಳು ಅವನ ಹತ್ರ 1 ಅವರ್ ಮಾತಾಡಿದಾಳೆ. ಅದನ್ನ ಕೇಳಿ ಡೈರೆಕ್ಟ್ ಆಗಿ ತಿರುಪತಿ ಟ್ರೈನೇ ಹತ್ಬಿಟ್ಟ. ಇನ್ನೂ ಬಂದಿಲ್ಲ. ಬಿಡ್ದಲೆ ಬೋಡಿಸ್ತಾನೆ ಇದ್ದಾನೆ ತಲೆನಾ. ಏಕೆ? ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡೋಣವಾ? ನೀವು ಪೇ ಮಾಡಿ. ಆಮೇಲೆ ಇದ್ರಲ್ಲಿ ಇಷ್ಟು ಪ್ರಾಬ್ಲಮ್ ಇದೆಯಾ? ಮತ್ತೇನು, ಅವಳೇನ್ ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ಒಂದು ಹೂನ ಪ್ರೀತಿ ಮಾಡ್ಬೋದು ಅಥವಾ ಒಂದು ಹೂ ತರ ಇರೋ ಹುಡುಗಿನ ಪ್ರೀತಿ ಮಾಡ್ಬೋದು. ಸುಂದರವಾಗಿದ್ ಮಾತ್ರಕ್ಕೆ ಕೆಸರನ್ನ ಪ್ರೀತಿ ಮಾಡಕ್ಕಾಗತ್ತಾ? ನೀವು ಕುಡೀರಿ. ಎನಿವೇ, ಐ ಆಮ್ ಶಿವ. ಒಳ್ಳೆ ಹೆಸರು. ಐ ಆಮ್ ಸೇಲ್ಸ್ ಮ್ಯಾನ್ ವಿಕಿ. ಏನ್ ಸೇಲ್ಸ್ ಮಾಡ್ತೀರಾ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ. ಎಲ್ಲರೂ ಸೆಕೆಂಡ್ ಹ್ಯಾಂಡ್ಸೆ. ಏನ್ ಮಾಡೋದು? ಓದಿರೋದು ಬಿಯ ಮಾಡೋದು ಮಾತ್ರ ಫ್ರಾಡ್ ಕೆಲಸ. ಕ್ರಿಕೆಟ್ ಅಲ್ಲಿ ದೊಡ್ಡ ಬ್ಯಾಟ್ಸ್ಮನ್ ಆಗಂತ ಆಸೆ ಪಟ್ಟೆ. ನಮ್ಮ ಅಪ್ಪ ಒಬ್ಬ ವೇಸ್ಟ್ ಮ್ಯಾನ್, ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ವ್ಯಾಕ್ ಮ್ಯಾನ್ ತರ ಇವಾಗ ತಿರುಗ್ತಾ ಇದ್ದೀನಿ. ನಾನ್ ದುಡಿಯೋ ದುಡ್ಡೆಲ್ಲ ಬಟ್ಟೆ ಒಗೆರ್ಗು ಐರನ್ ಮಾಡೋರ್ಗು ಸರಿ ಹೋಗ್ಬಿಡುತ್ತೆ. ಒಂದ್ ವೇಳೆ ಹಸು ಆದ್ರೆ ಪ್ಯಾಕೆಟ್ ಅಲ್ಲಿ 10 ಪೈಸಾ ಇರೋದಿಲ್ಲ. ಅಂತ ಸಮಯದಲ್ಲಿ ಡೈರೆಕ್ಟ್ ಆಗಿ ಕೈ ಚಾಚ್ಬಿಡ್ತೀನಿ. ಒಂದ್ ಟೈಮಲ್ಲಿ ಹಿಂಗೆ, ಒಂದ್ ಟೈಮಲ್ಲಿ ಹಿಂಗೆ. ಏನದು ಕಳ್ತನನಾ? ಅಯ್ಯೋ, ಇದಕ್ಕೆ ಈ ತರ ಶಾಕ್ ಆಗ್ತಿದ್ರಾ? ಇದೆಲ್ಲ ಇವಾಗ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆಲ್ಲ ಯೌವನದಲ್ಲಿ ಹಸಿವಿದೆ, ಅದಕ್ಕೆ ಹುಡುಗಿರ್ನ ಹುಡುಕ್ತಾ ಇದ್ರಾ? ನಮಗೆ ಹೊಟ್ಟೆ ಹಸುವು ಇರೋದನ್ನೆಲ್ಲ ಕದೀತಾ ಇದೀವಿ. ನನಗೊಂದು ಹೆಲ್ಪ್ ಮಾಡಕ್ ಸಾಧ್ಯ? ಖಂಡಿತವಾಗ್ಲೂ ಮಾಡ್ತೀನಿ.
ಗುಡ್ ಮಾರ್ನಿಂಗ್. ಏನ್ ಬುಕ್ ಓದ್ತಾ ಇದ್ದೀರಾ? ಯಾವುದೋ ಬುಕ್ ಓದ್ತಾ ಇದ್ದೀರಾ? ಲೈಬ್ರರಿಲಿ ಅದೇ ತಾನೇ ಮಾಡೋದು. ಬಟ್ ನಿಜವಾಗ್ಲೂ ನಾನು ಅದಕ್ಕೆ ಬಂದಿಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಓಕೆ, ಅಫ್ಕೋರ್ಸ್ ಇದು ಮಾತಾಡೋ ಜಾಗ ಅಲ್ಲ. ಮಾತಾಡೋ ಜಾಗಕ್ಕೆ ಹೋಗೋಣ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ನೀವೇನು ಹೇಳೋದ್ ಬೇಡ. ಏನ್ ಹೇಳ್ತೀರಾ ಅಂತ ನಂಗೆ ಗೊತ್ತು. ಐ ಲವ್ ಯು ತಾನೆ? ಇಲ್ವಲ್ಲ? ಇಲ್ವಾ? ಬೇರೆ ಏನ್ ಹೇಳಕ್ ಬಂದ್ರಿ? ನಾನ್ ನಿಮ್ಗೆ ಹೇಳೋದಿರ್ಲಿ. ನಾನು ಐ ಲವ್ ಯು ನಿಮ್ಗೆ ಹೇಳಕ್ ಬಂದಿದ್ದೀನಿ ಅಂತ ಯಾರು ಹೇಳಿದ್ದು? ಇಲ್ಲ ಅಂದ್ರೆ ಬಿಟ್ಬಿಡಿ. ಅದ್ ಹೇಗ್ರಿ ಬಿಡಕ್ ಸಾಧ್ಯ? ನಿಮ್ ಜೊತೆ ಒಂಟಿಯಾಗಿ ಮಾತಾಡ್ಬೇಕು ಅಂತ ಕರೆದೆ. ಅದನ್ನ ಹೇಳಕ್ಕಿನ ಮುಂಚೆ ಅದು ಐ ಲವ್ ಯು ಅಂತಾನೆ ಹೇಗ್ರಿ ಹೇಳ್ತೀರಾ ನೀವು? ಇಲ್ ನೋಡಿ, ಸುಮ್ನೆ ಆರ್ಗ್ಯುಮೆಂಟ್ ಯಾಕೆ? ಹೇಳಕ್ ಬಂದಿದ್ದೇನ್ ಹೇಳಿ, ಇಲ್ದಿದ್ರೆ ಹೋಗ್ತೀನಿ. ಹೇಳಕ್ ಬಂದಿದೆ, ಹೇಳಕ್ ಆಗ್ಲಿಲ್ವಲ್ಲ? ಹಾಗ್ ಮಾಡಿದ್ರಲ್ಲ. ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಪ್ಲೀಸ್. ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ನನಗೆ ರೀಸನ್ ಗೊತ್ತಾಗ್ಬೇಕು. ನಾನು ನಿಮ್ಗೆ ಐ ಲವ್ ಯು ಹೇಳಕ್ ಬಂದಿದ್ದೀನಿ ಅಂತ ಹೇಗ್ರಿ ಹೇಳಿದ್ರಿ? ಟೆಲ್ ಮಿ, ಹೌ ಕುಡ್ ಯು ಥಿಂಕ್ ದಟ್ ಐ ವಾಸ್ ಗೋನಾ ಸೇ ಐ ಲವ್ ಯು? ಓಕೆ, ನೀವ್ ಆಗಾಗ ನನ್ನ ನೋಡಿ ನಕ್ಕಿಲ್ವಾ? ಹೌದು. ರೋಡಲ್ಲಿ ನಡ್ಕೊಂಡು ಹೋಗೋ ಹುಡುಗಿ ಒಂಟಿಯಾಗಿ ಮಾತಾಡಿದ್ರೆ ಯಾರಿಗೆ ತಾನೇ ನಗು ಬರಲ್ಲ? ಓಕೆ, ನನ್ ಕಂಪ್ಯೂಟರ್ ಬುಕ್ ಅಲ್ಲಿ ಟೆನ್ಷನ್ ಬೇಡ ಅಂತ ಬರ್ದಿದ್ದು ನೀವೇ ತಾನೆ? ಹೌದು, ನಾನೇನ್ ಐ ಲವ್ ಯು ನ ಬರ್ದೆ? ಟೆನ್ಷನ್ ಬೇಡ ಅಂತ ತಾನೇ ಬರ್ದಿದ್ದು. ಐ ಲವ್ ಯು ಎಲ್ಲೋ ಇದೆ, ಟೆನ್ಷನ್ ಎಲ್ಲೋ ಇದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೀವು ನಂತರನೇ ಕಿವಿಗ್ ವಾಕ್ಮನ್ ಹಾಕೊಂಡು. ಹಲೋ, ವಾಕ್ಮೆನ್ ಅನ್ನೋದು ನಿಮಗಾಗಿ ಮಾತ್ರ ಕಂಡಿಡ್ದಲ್ಲ. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಾವು ಸಾಂಗ್ಸ್ ಕೇಳಿ ಎಂಜಾಯ್ ಮಾಡ್ಬೇಕಂತ ಕಂಡಿಡಿದ್ರು ಅಂತ ಒಂದು ಇನ್ಸ್ಟ್ರೂಮೆಂಟ್, ತಿಳ್ಕೊಳ್ಳಿ. ಏನು ನನ್ ಜೊತೆ ಫೈಟ್ ಮಾಡೋದಕ್ ಬಂದಿದ್ದೀರಾ? ಯಾರು? ನಾನ್ ಫೈಟ್ ಮಾಡ್ತಾ ಇದ್ದೀನಾ? ಇಲ್ ನೋಡಿ, ಇದಕ್ಕೂ ಮುಂಚೆ ತುಂಬಾ ಜನ ಬಂದು ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಹೋಗಿ ಹೀಗೆ ಹೇಳಿದ್ರು, ಹೇಗೆ? ಐ ಲವ್ ಯು ಅಂತ. ಅದಕ್ಕೆ ನೀವೇನ್ ಹೇಳಿದ್ರಿ? ಅದ್ ನಿಮಗ್ ಬೇಡದೇ ಇರೋ ವಿಷಯ. ಏನ್ರಿ ನಿಮ್ ಮನ್ಸಲ್ಲಿ ನೀವ್ ಏನಂತ ಅನ್ಕೊಂಡಿದ್ದೀರಾ? ತುಂಬಾ ಸುಂದರವಾಗಿದ್ದೀರಾ. ಸರಿ, ನಿಮ್ ಮನ್ಸು ನಿಮ್ ಬಗ್ಗೆ ಹೇಗಾದ್ರೂ ತಿಳ್ಕೊಳ್ಳಿ. ನನ್ ಬಗ್ಗೆ ಏನ್ರಿ ತಿಳ್ಕೊಂಡಿದ್ದೀರಾ? ನಾನ್ ನೋಡಿದ್ರೆ ರೋಡ್ ನಲ್ಲಿ ಹೋಗಂತ ಹುಡುಗಿ ನೋಡಿ ಐ ಲವ್ ಯು ಹೇಳೋ ಲೋಫರ್ ಅನ್ಕೊಂಡ್ಬಿಟ್ಟಿದ್ದೀರಾ? ಐ ಆಮ್ ನಾಟ್ ದಟ್ ಕೈಂಡ್. ದೆನ್ ವಾಟ್ ಕೈಂಡ್ ಆರ್ ಯು? ಏಯ್, ಏನ್ರಿ ಎಲ್ಲೂ ಹೋಗ್ಬೇಡಿ, ಒಂದು ನಿಮಿಷ ಬಂದೆ. ಏಯ್, ನೀನು ವಿಕ್ಕಿ ತಾನೆ? ನೀನ್ ಶಿವನ ಅಂತ ಮಾತ್ರ ಹೇಳ್ಬೇಡ ಕಣೋ. ಏಯ್, ನಾನ್ ಶಿವಾನೇ ಕಣೋ. ಶಿವ ಮೈ ಡಿಯರ್. ಯಾರಿ ಹುಡ್ಗ? ಓ ಹುಡ್ಗಿ. ಏಯ್, ಎಷ್ಟು ವರ್ಷ ಆಯ್ತು ನೀನ್ ನೋಡಿ? ಏನೋ ಅಮ್ಜದ್ ಖಾನ್ ತರ ಇದ್ದೆ, ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ಯಲ್ಲೋ. ಏನಪ್ಪಾ ಮಾಡೋದು, 4 ಮಕ್ಳಾಗೋಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ ಮದ್ವೆ ಆದೆ, ಕುಟುಂಬ ದೊಡ್ಡದಾಯ್ತು, ಅದಕ್ಕೆ ಹಿಂಗಾಗಿದ್ದೀನಿ. ಅಪ್ಪ ರಜಾ, ನೀನ್ ಹೆಂಗೋ ಇದ್ಯಾ? ನಿನಗೆ ಎಷ್ಟೇ ನನ್ನ ಮಕ್ಕಳು? ಇಲ್ಲ ಕಣೋ, ನನ್ಗಿನ್ನು ಮದ್ವೆನೇ ಆಗಿಲ್ಲ. ಏನೋ ನೀನಿನ್ನೂ ಮದ್ವೆನೇ ಆಗಿಲ್ವಾ? ನೀನು ಸೋನನ್ನ ಲೋ ಮಾಡಿದ ಸ್ಪೀಡ್ಗೆ ಇಬ್ರಿಗೂ ಮದ್ವೆ ಆಗಿ ಇಷ್ಟೊತ್ತಿಗೆ 10 ಜನ ಮಕ್ಳು ಹುಟ್ಟುಬಿಡ್ತಾ ಇದ್ವು ಕಣೋ. 10 ಅವ್ರು ಕೇಳ್ಬಿಟ್ರೆ ಸಾರಿ, ನಾನೇನಾದ್ರು ತಪ್ಪು ಮಾತಾಡ್ನಾ? ಇಲ್ಲಿ ತನಕ ಕರೆಕ್ಟ್ ಆಗೇ ಮಾತಾಡ್ತಿದ್ಯಾ. ಹೆಂಗೋ ಏನೋ ಆಯ್ತು. ಸೋನಾ ಹೋಗ್ಬಿಟ್ಲು. ಹೋದ್ಲಾ? ಸೊ ಕೇಳ್ತಿರೋ ನನಗೇನೆ ತಡ್ಕೊಳಕ್ ಆಗ್ತಿಲ್ವಲ್ಲ. ನೀನ್ ಹೆಂಗೋ? ಇಲ್ಲೋಡು ಈವ್ನಿಂಗ್ 6 o'clock ನಾವು ಮೀಟ್ ಮಾಡ್ತೀವಿ. ಇದು ನನ್ನ ಕಾಲ್ ಕಾರ್ಡು, ಇದು ವಿಸಿಟಿಂಗ್ ಕಾರ್ಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು. ತುಂಬಾ ವಿಷಯ ಮಾತಾಡ್ಬೇಕು ಕಣೋ. ಸಿಸ್ಟರ್, ನಾನು ಬರ್ತೀನಿ. ಏನಪ್ಪಾ, ಚಾಮರಾಜಪೇಟೆಗೆ ಈ ಕಡೆ ಹೋಗೋದು? ಹೋಗ್ಬಹುದು. ನನ್ಗೆ ಆ ಕಡೆ ಕೆಲಸ ಇಲ್ಲ, ನಾನು ಈ ಕಡೆ ಹೋಗ್ತೀನಿ. ಐ ಆಮ್ ಸಾರಿ. ನಾನು ಕೇಳಿದ್ ನಿಮ್ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ಈಗ ಅರ್ಥ ಆಯ್ತು. ಹೌದು, ಸೋನಾ ತೀರ್ಕೊಂಡ್ರ? ನೋನು ಮತ್ತೆ ಹೋಗ್ಬಿಟ್ರು ಅಂದ್ರಿ? ಹೋದ್ಲು, ಬಿಟ್ಟು ಹೋಗ್ಬಿಟ್ಲು. ಯಾಕೆ? ಯಾಕಂತ ಕೇಳಿದ್ರೆ ಏನ್ ಹೇಳಿ? ಜೀವನದಲ್ಲಿ ಅವಳಿಗೋಸ್ಕರ ಎಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿದ್ದೀನಿ ಗೊತ್ತಾ? ಯುನೋ, ಐ ವಾಸ್ ಅ ಚೈನ್ ಸ್ಮೋಕರ್. ದಮ್ ಹೊಡಿದ್ ಇಷ್ಟ ಆಗಲ್ಲ ಅಂತ ಹೇಳಿದ್ಲು, ಬಿಟ್ಬಿಟ್ಟೆ ಅವಳಿಗಾಗಿ. ಏವೆನ್ ಡ್ರಿಂಕ್ಸ್ ಕೂಡ ವಾರಕ್ಕೆ 2 ಸಲ ಕುಡಿತಿದ್ದೆ. ಇಷ್ಟ ಇಲ್ಲ ಅಂದ್ಲು, ಬಿಟ್ಬಿಟ್ಟೆ. ಅದು ಕೂಡ ಅವಳಿಗಾಗಿ. ನನ್ನೇ ಇಷ್ಟ ಇಲ್ಲ ಅಂದಿದ್ದಿದ್ರೆ ನನ್ ಜೀವನನೇ ಬಿಡ್ತಿದ್ದೆ. ಆದ್ರೆ ಅವಳಿಗೆ ನಾನಂದ್ರೆ ಇಷ್ಟ. ಆದ್ರೂ ಹೋಗ್ಬಿಟ್ಲು. ಹೋಗ್ಬಿಟ್ಲು. ಅವಳನ್ನ ಎಷ್ಟು ಪ್ರೀತಿ ಮಾಡಿದೆ ಗೊತ್ತಾ? ಆದ್ರೆ ಅವಳು, ನಾನು ಈಗಲೂ ಅವಳನ್ನೇ ನೆನೆಸ್ಕೊಂಡು ಬದುಕ್ತಾ ಇದ್ದೀನಿ. ಏನದು ಇಷ್ಟು ದುಃಖದಲ್ಲಿ ಮಾತಾಡ್ತಾ ಇದ್ದಾನೆ? ದಾಡಿ ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ನನ್ನ ಮುಖದಲ್ಲಿ ದಾಡಿ ಕಾಣದೇ ಇರ್ಬೋದು, ಆದ್ರೆ ನನ್ನ ಮನ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ದಾಡಿ ಇಲ್ದಿರ ದೇವದಾಸ್. It's okay. I'm sorry. ನನ್ನ ಕಷ್ಟಗಳನ್ನ ಹೇಳ್ಕೊಂಡು ನಿಮ್ಮ ಮನ್ಸಿಗೆ ನೋವು ಮಾಡಿದೆ. ಎಸ್, ಗಾಯ ಮಾಡ್ಬಿಟ್ರಿ.
ಹಲೋ, ಯಾರು? ಹೂ ಇಸ್ ಇಟ್? ಯಾರು? ನಾನು ಪ್ರಿಯಾ. ಪ್ರಿಯಾ? ಪ್ರಿಯಾ, ಎನಿ ಪ್ರಾಬ್ಲಮ್? ದೊಡ್ಡ ಪ್ರಾಬ್ಲಮ್ ಏನಲ್ಲ, ನಿದ್ದೆ ಬಂದಿಲ್ಲ. ನಿದ್ದೆ ಬರ್ದಿರೋ ಹಾಗೆ ಮಾಡ್ಬಿಟ್ರಲ್ಲ. ವರ್ಕ್ ಆಯ್ತಾ? ಏ ಶಿವ, ನೀ ಗ್ರೇಟ್ ಕಣೋ. ನಾನ್ ನಿಮ್ಮನ್ನ ಏನ್ ಮಾಡಿದೆ? ನಿಮ್ ಪಾಡಿಗೆ ಏನೇನೋ ಹೇಳ್ಬಿಟ್ಟು ಹೋದ್ರಲ್ಲ, ನಿಮ್ಮನ್ನೇ ನೆನ್ಪಿಸ್ಕೊತಿದ್ದೀನಿ ಗೊತ್ತಾ? ನನ್ನ ನೆನ್ಪಿಸ್ಕೊತಿದ್ರಾ? ನಿಮ್ಮನ್ನ ಅಂದ್ರೆ ನಿಮ್ಮನ್ನಲ್ಲ, ನೀವು ಅಂದ್ರೆ ನೀವು ಮತ್ತೆ ಸೋನಾ, ನಿಮ್ಮನ್ನ ನೆನ್ಪಿಸ್ಕೊತಿದ್ದೀನಿ. ಇದೇನಿದೆ ರೂಟ್ ಬೇರೆ ಕಡೆ ಹೋಗ್ತಿದ್ಯಲ್ಲ? ಶಿವ, ನೀವ್ ನಂಗೊಂದ್ ಚಿಕ್ಕ ಹೆಲ್ಪ್ ಮಾಡ್ಬೇಕು. ನಾನ್ ಸೋನಾ ನೋಡ್ಬೇಕು. ಏನದು? ನಾನ್ ಸೋನಾನ ನೋಡ್ಬೇಕು. ಅವಳು ನಾನೇ ನೋಡಿಲ್ಲ. ವಾಟ್? ಐಮ್ ಸಾರಿ, ಅವಳು ನಾನೇ ನೋಡಕ್ಕಾಗಲ್ಲ. ನೀವೇಗ್ ನೋಡಕ್ ಸಾಧ್ಯ? ಹಾಗಂತ ಹೇಳ್ದೆ. ಹಾ, ನೀವ್ ನಿಜವಾಗ್ಲೂ ದಡ್ಡಾನೆ. ಯಾರು? ನಾನಾ? ಹೌದು, ಸೋನಾ ಹೋದ್ಲು ಅಂತ ಸಿಕ್ಕಾಗ ಹೇಳಿದ್ರಲ್ಲ. ನಾನ್ ನೋಡ್ಬೇಕಾಗಿರೋದು ಸೋನಾ ಫೋಟೋ. ನಂಗ್ ಗೊತ್ತು, ನೀವ್ ಖಂಡಿತ ಇಟ್ಕೊಂಡಿರ್ತೀರಾ. ನೀವು ಗಡ್ಡ ಇಲ್ದಿರೋ ದೇವದಾಸ್ ಇರ್ಬೋದು, ಫೋಟೋ ಇಲ್ದಿರೋ ಲವರ್ ಆಗಿರಲ್ಲ. ನಾಳೆ ಕ್ಲಾಸಿಗೆ ಬರೋವಾಗ ಫೋಟೋ ಜೊತೆನೆ ಬರ್ಬೇಕು. ಏನು? ಓಕೆ ಓಕೆ, ಗುಡ್ ನೈಟ್. ನೀನ್ ದಡ್ಡಿ ಅಂತ ಗೊತ್ತಿತ್ತು, ಆದ್ರೆ ಶತದಡ್ಡಿ ಅಂತ ಗೊತ್ತಿರ್ಲಿಲ್ಲ. ಫೋಟೋಗೆ ಏನ್ ಮಾಡೋದೀಗ? ಏನು ಫೋಟೋ ಕೇಳಿದ್ಲಾ? ನನ್ನ ಹತ್ರ ಸ್ಕೂಲ್ ಟೀಚರ್ದು ಓಲ್ಡ್ ಫೋಟೋ ಇದೆ, ಅದನ್ನ ಕೊಡೋಣ ಅಂದ್ರೆ ನೀನು ಒಪ್ಕೊಳ್ಳೋದಿಲ್ಲ. ನರ್ಸ್ ಫೋಟೋ ಓಕೆನಾ? ಏನೇನೋ ಹೇಳ್ಬೇಡ. ಈಗ ನಾನ್ ಏನ್ ಮಾಡ್ಬೇಕು ಅದನ್ನ ಹೇಳು. ಅದು ಗೊತ್ತಿರ ನಾನೇ ಇಷ್ಟೊಂದೆಲ್ಲ ಮಾತಾಡ್ತೀನಿ. ಏ ಬೈಕಪ್ಪ, ಸ್ವಲ್ಪ ಗಾಡಿ ನಿಲ್ಸು. ನಿನ್ಗೆ ಇವಾಗ ಸೋನಾ ಫೋಟೋ ತಾನೇ ಬೇಕು? ಹೌದು. ఓకే ఒక నిమిషం వెయిట్ చేయండి. ಹಾಯ್ ಏನ್ ಬೇಕು ಸರ್? ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದಾರೆ? 30 ಜನ. ಒಂದ್ ದಿನಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತೆ? 30,000. ಟೋಟಲ್ ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಗುತ್ತೆ? 2 ಕೋಟಿ. ಟೋಟಲ್ ನಿಮ್ಮ ವ್ಯಾಲ್ಯೂ ಏನು? 5 ಕೋಟಿ. ಒಂದ್ ನಿಮಿಷ, ಇದೆಲ್ಲ ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲ, ನಾನೊಂದು ಪಾಸ್ಪೋರ್ಟ್ ಫೋಟೋ ತಗೊಬೇಕು. ಪಾಸ್ಪೋರ್ಟ್ ತಗೊಳಕ್ಕೆ ಇದನ್ನೆಲ್ಲ ಕೇಳ್ತಾ ಇದ್ಯಾ? ಸುಮ್ನೆ ಒಂದು ಜನರಲ್ ನಾಲೆಡ್ಜ್ ಕೇಳಿದೆ. ನೀವು ಹೋಗಿ ರೆಡಿ ಮಾಡಿ, ನಾನು ಹಿಂದೆನೆ ಬರ್ತೀನಿ. ಈ ಫೋಟೋ ಇಲ್ಲಂತ ಹೋಗೋದು. ಏನ್ ಬೇಕು ಸರ್? ಏನಿಲ್ಲ, ಒಂದು ಸುಂದರವಾದ ಹುಡುಗಿ ಫೋಟೋ ಇದೆಯಾ? ನನ್ ಫೋಟೋ ಬೇಕಾ? ನೀವಾಗ ಬಂದ್ರು ಬೇಡ. ಆಹಾ, ಇವಳನ್ನೇ ಹುಡ್ಕೊಂಡ್ ಬಂದ ಸೋನಾ ಎತ್ತಕೊಂಡು ಹೋಯ್ತಾ ಇರದೆ. ಹಲೋ, ಥ್ಯಾಂಕ್ ಯು ಸರ್. ಅಲ್ಲ, ಫೋಟೋ ತಗೊಳಲ್ವಾ? ಸಾರಿ, ನಾನು ಅದು AVM ಸ್ಟುಡಿಯೋದಲ್ಲೇ ತಗೊಂತೀನಿ. ನೋಡ್ದಾ, ಊಟಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಹಿಲ್ ಸ್ಟೇಷನ್ ಜುವೆಲ್ ಸ್ಟೇಷನ್ ಆಗಿ ಬದಲಾಯಿಸಿದಾರೆ ನೋಡು. ಹೇಗೋ ಸಿಕ್ತು? ಒಳಗಡೆ ಹೋದೆ, ವ್ಯಕ್ತಿ ನೋಡ್ದೆ, ತೋಳ ತಡ್ತೆ, ಅವ್ನ್ ತಿರುಗ್ದ, ನಾನು ತಿರುಗ್ದೆ. ಈ ಹುಡುಗಿ ನೋಡಿದ್ರೆ ಸೋನಾ ಅನ್ನೋ ಹೆಸರಿಗೆ ಕರೆಕ್ಟ್ ಆಗಿದ್ದಾಳೆ. ಇನ್ಮೇಲೆ ಇವಳೆ ಕಣೋ ನಿನ್ನ ಕನಸಿನ ರಾಣಿ ಸೋನಾ. ಅಯ್ಯೋ ಪಾಪಿ, ಫಿಗರ್ ನ ನೋಡ್ತಿದ್ದಂಗೆ ಫ್ರೆಂಡ್ಶಿಪ್ ನ ಡೈವರ್ಟ್ ಮಾಡ್ಬಿಟ್ಟಲ್ಲ. ಏ ನಿಧಾನ 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 ನಿಧಾನ. ಇವಾಗ ಕೊಡಿ. ತುಂಬಾ ಚೆನ್ನಾಗಿದಾರಲ್ಲ? ತುಂಬಾ. ಎಲ್ ಮೀಟ್ ಮಾಡಿದ್ರಿ? ಕಂಪ್ಯೂಟರ್ ಕ್ಲಾಸಲ್ಲಿ. ಊಟಿಲಿ ಫೋಟೋಲ್ ಮೀಟ್ ಮಾಡಿದೆ. ಫೋಟೋಲಿ ಊಟಿಲಿ ಮೀಟ್ ಮಾಡಿದೆ. ನೋಡಿದ ತಕ್ಷಣ ಪ್ರೀತಿ ಆಯ್ತಾ? ಇಸ್ ಇಟ್ ಲವ್ ಅಟ್ ಫಸ್ಟ್ ಸೈಟ್? ಇಸ್ ಇಟ್ ಲವ್ ಅಟ್ ಫಸ್ಟ್ ಸೈಟ್? ದಿಸ್ ಇಸ್ ಲವ್ ಅಟ್ ಸೆಕೆಂಡ್ ಸೈಟ್. ಸೆಕೆಂಡ್ ಸೈಟ್? ಲವ್ ಅಟ್ ಸೆಕೆಂಡ್ ಸೈಟ್? ಶಿವ ಹೇಳಿ, ಎಲ್ ಮೀಟ್ ಮಾಡಿದ್ರಿ? ಹೇಗ್ ಲವ್ ಮಾಡಿದ್ರಿ? ಹೇಳ್ತೀನಿ. ಮಾರ್ನಿಂಗ್ 6 o'clock ಊಟಿನಲ್ಲಿ, ಆ ಹಿಮದಲ್ಲಿ, ಆ ಚಳಿಲಿ ನಾನು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಕಾಲ್ಗಳು ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ವು.